ಸಂಜೆಯ ಹೊತ್ತು ಆಫೀಸ್ನಿಂದ ಮನೆಗೆ ಹೋಗೋದಕ್ಕೆ ಬಸ್ಗಾಗಿ ಬಸ್ ಸ್ಟಾಪ್ನಲ್ಲಿ ಕಾಯ್ತಿದ್ದಾಳೆ ಅನ್ವಿಕಾ. ಅವಳ ಮುಂದೆ ಒಂದು ಕಪ್ಪು ಬಣ್ಣದ ಬೆಂಜ್ ಕಾರ್ ಬಂದು ನಿಂತು. ಆ ಕಾರನ್ನು ನೋಡಿದ ಕೂಡಲೇ ಅನ್ವಿಕಾಳ ಹೃದಯ ಬಡಿತ ಹೆಚ್ಚಾಯಿತು. ಅಂಗೈಯಲ್ಲಿ ಬೆವರು ಸುರಿಯಲಾರಂಭಿಸಿತು. ಇವಳು 25 ವರ್ಷದ ಸುಂದರ ಯುವತಿ. ಹೆಸರಿಗೆ ತಕ್ಕಂತೆ ಚಂದಿರನಂತಹ ದುಂಡು ಮುಖ, ಚಕ್ರದಂಥ ಕಣ್ಣುಗಳು, ಗುಲಾಬಿ ದಳದಂತಹ ಮೃದುವಾದ ತುಟಿಗಳು, ವಯಸ್ಸು ತಂದ ಪರಿಪೂರ್ಣ ಮೈಕಟ್ಟು. ಬ್ರಹ್ಮನೇ ಸ್ವತಃ ಕೆತ್ತಿದ ಶಿಲ್ಪದಂತಿದ್ದಾಳೆ. ಆದರೆ ಈ ಸೌಂದರ್ಯವೇ ಅವಳಿಗೆ ಶಾಪ. ತಂದೆ ತಾಯಿ ಬಾಲ್ಯದಲ್ಲೇ ತೀರಿ ಹೋದ ಕಾರಣ ನೆರೆಹೊರೆಯವರು ಅವಳನ್ನು ಅನಾಥಾಶ್ರಮಕ್ಕೆ ಸೇರಿಸಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ದ ಸೂಪರಿಂಟೆಂಡೆಂಟ್ ಮುದ್ದಾಗಿದ್ದಾಳೆ ಅಂತ ಆ ಹೆಸರನ್ನು ಇಟ್ಟರು. ಎಲ್ಲರೂ ಪ್ರೀತಿಯಿಂದ ಅನ್ವಿಕಾ ಅಂತ ಕರೀತಾರೆ. ಕೆಲಸದಲ್ಲಿ ಚುರುಕಾಗಿದ್ದ ಅನ್ವಿಕಾ ಅಲ್ಲಿನವರಿಗೆ ನಾಲಿಗೆಯ ಮೇಲೆ ನರ್ತಿಸುವ ಮಾತಿನಂತೆ ಆಪ್ತಳಾದ್ಲು. ತಂದೆ ತಾಯಿ ಇಲ್ಲ ಎಂಬ ನೋವು ಅವಳಿಗೆ ಯಾವತ್ತೂ ಇರಲಿಲ್ಲ. ಯಾಕಂದರೆ ಎಲ್ಲರನ್ನೂ ಅವಳು ತನ್ನವರು ಅಂತ ಭಾವಿಸ್ತಾಳೆ. ಯಾರಿಗೆ ಯಾವುದೇ ಸಹಾಯ ಬೇಕಿದ್ರೂ ಕ್ಷಣಾರ್ಧದಲ್ಲಿ ಮಾಡ್ತಾಳೆ. ತನ್ನ ವಯಸ್ಸಿನವರಲ್ಲಿ ಅನ್ವಿಕಾ ಮಾತ್ರ ಪದವಿವರೆಗೆ ಓದಿ ಒಂದು ಸಣ್ಣ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದಾಳೆ. ಅಲ್ಲಿಯವರೆಗೆ ಸರಾಗವಾಗಿ ಸಾಗ್ತಿದ್ದ ಅವಳ ಜೀವನ ಹಳೆಯ ಸೂಪರಿಂಟೆಂಡೆಂಟ್ ಹೋಗಿ ಹೊಸಬರು ಬಂದ ಮೇಲೆ ಏರುಪೇರುಗಳಿಗೆ ಒಳಗಾಯಿತು. 15 ವರ್ಷದವರೆಗಿನ ಮಕ್ಕಳಿಗೆ ಮಾತ್ರ ಅಲ್ಲಿ ಅವಕಾಶವೆಂದು 10ನೇ ತರಗತಿ ಮುಗಿದ ಮೇಲೆ ಹೊರಗೆ ಹೋಗಬೇಕೆಂದು ಆ ಆಶ್ರಮದ ಹಿರಿಯರು ನಿರ್ಧರಿಸಿದ್ರಿಂದ ಅನ್ವಿಕಾ ಜೊತೆ ಬಹಳಷ್ಟು ಮಂದಿ ಬೀದಿಗೆ ಬಂದರು. ಕೆಲವರು ಕೂಲಿಗಳಾಗಿ, ಕೆಲವರು ಮನೆಯ ಕೆಲಸದವರಾಗಿ, ಕೆಲವರು ಅಂಗಡಿಗಳಲ್ಲಿ ಸೇಲ್ಸ್ ಗರ್ಲ್ಸ್ ಆಗಿ ಸೇರಿ ಹೊಟ್ಟೆಪಾಡಿಗಾಗಿ ಹೊರಟು ಹೋದರೆ ಅನ್ವಿಕಾ ಮಾತ್ರ ತನ್ನ ಕೆಲಸ ಮಾಡ್ತಾ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದು ಒಬ್ಬಳೇ ವಾಸಿಸ್ತಿದ್ದಾಳೆ. ಬರುವ 15,000 ಸಂಬಳದಲ್ಲಿ 5,000 ರೂಮ್ ಬಾಡಿಗೆಗೆ ಹೋದರೆ ತನ್ನ ಊಟಕ್ಕೆ ಮತ್ತು ಇತರ ಅವಶ್ಯಕತೆಗಳಿಗೆ ಇನ್ನು 5-6 ಖರ್ಚಾಗುತ್ತೆ. ಉಳಿದ ಹಣವನ್ನು ಮಾತ್ರ ಜಾಗರೂಕತೆಯಿಂದ ಉಳಿಸ್ತಿದ್ದಾಳೆ. ತನ್ನಂತಹ ಅನಾಥರಿಗಾಗಿ ಯಾವಾಗಲಾದರೂ ಒಂದು ಅನಾಥಾಶ್ರಮವನ್ನು ಕಟ್ಟಿಸ್ಬೇಕಂತ. ಸದ್ಯಕ್ಕಂತೂ ಅನ್ವಿಕಾಳ ಆಶಯ ಇದೊಂದೇ. ಹೀಗೆ ದಿನಗಳು ಸುಖವಾಗಿ ಸಾಗ್ತಿದ್ವು. ಬೆಳಗ್ಗೆ ಎದ್ದು ಆಫೀಸ್ಗೆ ಬಾಕ್ಸನ್ನು ಸಿದ್ಧಪಡಿಸಿ ಅದರಲ್ಲೇ ಸ್ವಲ್ಪ ಉಪಹಾರ ಸೇವಿಸಿ ಸಿದ್ಧವಾಗಿ ಬಸ್ನಲ್ಲಿ ಆಫೀಸ್ಗೆ ತಲುಪ್ತಾಳೆ. ಸಂಜೆ 5 ಗಂಟೆವರೆಗೆ ಆಫೀಸೇ ಅವಳ ಪ್ರಪಂಚ. ಅಲ್ಲಿರುವ ತನಕ ಮಾತ್ರ ತಾನು ಎಲ್ಲರಂತೆ ಮಾತನಾಡುವ ಹುಡುಗಿ ಎಂಬುದು ನೆನಪಿರುತ್ತೆ. ನಂತರ ಬಸ್ನಲ್ಲಿ ಮನೆಗೆ ಬಂದು ಫ್ರೆಶ್ ಆಗಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ಸ್ವಲ್ಪ ಅಡುಗೆ ಮಾಡಿ ಊಟ ಮುಗಿಸಿ ಮಲಗ್ತಾಳೆ. ಬೆಳಿಗ್ಗೆ ಮತ್ತೆ ಆಫೀಸ್. ಇದೇ ಅವಳ ದಿನಚರಿ. ಒಂದು ಸಿನಿಮಾ ಇಲ್ಲ, ಸ್ನೇಹಿತರಿಲ್ಲ, ಎಲ್ಲಿಗೂ ಹೋಗೋದಿಲ್ಲ. ಯಾಕಂದರೆ ಆ ಬೀದಿಯಲ್ಲಿ ಕೆಲವರು ಅವಳು ಆಫೀಸ್ಗೆ ಹೋಗುವಾಗ ಮತ್ತು ಬರುವಾಗ ನೋಡೋ ಕೆಟ್ಟ ದೃಷ್ಟಿಗಳು ಅನ್ವಿಕಾಳಲ್ಲಿ ಮತ್ತೊಂದು ಭಯವನ್ನು ಹುಟ್ಟಿಸುತ್ತೆ. ಹೌದು, ಯಾವುದೇ ಕೆಲಸಕ್ಕೂ ಹೆದರದ ಅನ್ವಿಕಾ ಗಂಡಸರ ನೋಟದ ವ್ಯತ್ಯಾಸಕ್ಕೆ ಮಾತ್ರ ಬೆಚ್ಚಿ ಬೀಳ್ತಾಳೆ. ಅದವಳಿಗೆ ಬಾಲ್ಯದಿಂದ ಬಂದಿರೋ ಒಂದು ಫೋಬಿಯಾ. ಎಲ್ಲರಂತೆ ಗಂಡಸರ ಜೊತೆ ಸ್ನೇಹದಿಂದ ಮಾತನಾಡೋದು ಕೂಡ ಅವಳಿಗೆ ಭಯ. ಮನೆ ಮಾಲೀಕರು ವೃದ್ಧರು. ಅವರು ಮತ್ತು ಅವರ ಪತ್ನಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಅವರೊಂದಿಗೆ ಮಾತ್ರ ಮಾತಾಡ್ತಾಳೆ. ಟ್ಯೂಷನ್ ಮಕ್ಕಳಿಗೆ ಪೋಷಕರು ಬಂದರೂ ಅವ್ರನ್ನ ಕೆಳಗೆ ಇರೋದಕ್ಕೆ ಹೇಳಿ ಮಕ್ಕಳನ್ನ ಕಳಿಸ್ತಾಳೆ. ತಾನು ಹಾಕ್ಕೊಂಡಿರೋ ಗೆರೆಯೊಳಗೆ ಯಾರನ್ನೂ ಬಿಟ್ಕೊಡೋದಿಲ್ಲ. ಅಂಥವಳು ತನ್ನ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳನ್ನು ಎದುರಿಸಲಿದ್ದಾಳೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. 4 ದಿನಗಳಿಂದ ಆ ಕಾರ್ನಿಂದ ಇಳಿದು ಬರ್ತಿರೋ ಮ್ಯಾನೇಜರ್ ಕೃಷ್ಣ ಮಾತನಾಡೋದಕ್ಕೆ ಪ್ರಯತ್ನಿಸ್ತಿದ್ರು. ಭಯದಿಂದ ಅವರಿಗೆ ಆ ಅವಕಾಶವನ್ನೇ ನೀಡ್ತಾ ಇಲ್ಲ ಅನ್ವಿಕಾ. ಇಲ್ಲಿ ಬಾಸ್ ತಮಗೆ ಹೇಳಿದ ಕೆಲಸ ನಡೀತಿಲ್ಲ ಅಂತ ಮರುದಿನವೇ ಅವರು ವಿದೇಶದಿಂದ ಹಿಂತಿರುಗ್ತಿರೋದ್ರಿಂದ ಹೇಗೆ ಎದುರಿಸೋದು ಅಂತ ಟೆನ್ಷನ್ ಪಡ್ತಿದ್ದಾರೆ ಆ ಮ್ಯಾನೇಜರ್ ಕೃಷ್ಣ. ಆ ಹುಡುಗಿಯನ್ನು ಒಪ್ಪಿಸಿ ತಾನು ಬರುವಷ್ಟರಲ್ಲಿ ಆಫೀಸ್ನಲ್ಲಿ ಇರುವಂತೆ ಮಾಡಬೇಕೆಂಬುದು ಬಾಸ್ ನೀಡಿದ ಆರ್ಡರ್. ಫೋಟೋ, ವಿಳಾಸ ನೀಡಿ ಹೇಳಿದ ಕೆಲಸ ಪೂರ್ತಿ ಮಾಡಬೇಕಂತ ಹೇಳಿ ಅವರು ಪ್ರಾಜೆಕ್ಟ್ ಕೆಲಸದ ಮೇಲೆ ಟೋಕಿಯೋಗೆ ಹೋಗಿದ್ರು. ಇಲ್ಲಿ ಮ್ಯಾನೇಜರ್ಗೆ ಬೆವರ್ತಿದೆ. ಬಾಸ್ ಬರ್ತಿದ್ರು, ಅವ್ರು ಹೇಳಿದ ಕೆಲಸ ಮಾಡಿಲ್ವಲ್ಲ ಎಂದು. ಅವರೇನು ಕೊಲ್ತಾರೆ ಎಂದಲ್ಲ,
ಅದಕ್ಕಿಂತ ಭೀಕರವಾಗಿ ಯಾಕೆ ಬದುಕಿದ್ವೋ ಅನಿಸೋ ಹಾಗೆ ನಡು ಬೀದಿಗೆ ತರ್ತಾರೆ ಎಂಬುದು ಅವನ ಭಯ. ಕೆಲಸದಲ್ಲಿ ಅವರು ರಾಕ್ಷಸ, ಪಂಕ್ಚುಯಾಲಿಟಿಯಲ್ಲಿ ಪರಮ ದುರ್ಮಾರ್ಗ. ಸಮಯವೆಂದರೆ ಸಮಯವೇ, ಹೇಳಿದ ಸಮಯದೊಳಗೆ ಕೆಲಸ ಮುಗಿಸಿದ್ರೆ ಕಣ್ಣು ಕುಕ್ಕುವಂಥ ಉಡುಗೊರೆಗಳು ಹೇಗಿರುತ್ತವೋ, ಕೆಲಸ ಪೂರ್ತಿ ಆಗದಿದ್ದರೆ ಸಿಗುವ ಶಿಕ್ಷೆಗೆ ಪ್ರಾಣ ಹೋದರೆ ಚಂದ ಅನಿಸೋ ಹಾಗೆ ಮಾಡ್ತಾರೆ. ಅದೇ ಅವರ ಸ್ಪೆಷಾಲಿಟಿ ಅಲ್ಲ, ಅವರ ನೈಜ ಗುಣ. ಕೃಷ್ಣನಿಗೆ ಅದು ಚೆನ್ನಾಗಿ ಗೊತ್ತು. ತನ್ನ ಕಣ್ಣಾರೆ ಅವನೇ ನೋಡಿದ್ದಾನೆ ಎಂದು ಇಲ್ಲದವನು ಒಂದು ಹುಡುಗಿ ವಿಷಯದಲ್ಲಿ ಇಂಥ ಕೆಲಸ ಹೇಳಿರೋದು ಇದೇ ಮೊದಲ ಬಾರಿ. ಆಫೀಸ್ ಕೆಲಸ ಬಿಟ್ಟು ಎಕ್ಸ್ಟ್ರಾ ಕೆಲಸ ತಮ್ಗೆ ಯಾವಾಗಲೂ ಹೇಳದ ಬಾಸ್ ಈ ಹುಡುಗಿ ಜೊತೆ ಮಾತಾಡಿ ಆಫೀಸ್ಗೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂದರೆ ಇದು ಪರ್ಸ್ನಲ್ ಕೆಲಸವೋ ಅಥವಾ ಈ ಹುಡುಗಿ ಕಂಪ್ನಿಯಲ್ಲಿ ಆಫರ್ ನೀಡಲು ಅಂತಹ ಟ್ಯಾಲೆಂಟೆಡ್ ವ್ಯಕ್ತಿಯೋ ಅಂತ ಆಲೋಚಿಸ್ತಿದ್ದ ಮ್ಯಾನೇಜರ್ ಅನ್ವಿಕಾ ಬಸ್ ಹತ್ತು ಹೋಗಿದ್ದು ಗಮನಿಸಲಿಲ್ಲ. ಆ ಹುಡುಗಿ ಇವತ್ತು ಕೂಡ ಹೋಗ್ಬಿಟ್ಲು ಅಂತ ಗಾಬರಿಯಿಂದ ಹೇಳ್ದ ಡ್ರೈವರ್. ಮ್ಯಾನೇಜರ್ಗೆ ಅಳೋದೊಂದೇ ಬಾಕಿ ಇತ್ತು. 4 ದಿನಗಳಿಂದ ಇದೇ ಗೋಳು. ಅನ್ವಿಕಾ ಜೊತೆ ಮಾತಾಡಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಮಿಸ್ ಆಗಿ ಹೋಗ್ತಿದ್ದಾಳೆ. ಇವತ್ತು ಕೆಲಸ ಆಗದಿದ್ದರೆ ನಾಳೆ ತನಗೆ ಅಂತಿಮ ಯಾತ್ರೆ ಗ್ಯಾರಂಟಿ ಅಂತ ಮ್ಯಾನೇಜರ್ ನಡುಕ್ತಾ, ರಂಗಯ್ಯ ಆ ಹುಡುಗಿ ಹೋಗ್ತಿರೋ ಬಸ್ಸನ್ನು ಫಾಲೋ ಮಾಡು, ಡೈರೆಕ್ಟಾಗಿ ಆಫೀಸ್ನಲ್ಲೇ ತೀರ್ಮಾನ ಮಾಡೋಣ ಅಂತ ಧೈರ್ಯ ಮಾಡಿ ಹೇಳ್ದ. ಇದನ್ನೇನೋ ಮೊದಲ ದಿನವೇ ಮಾಡಿದರೆ ಇವತ್ತು ಇಷ್ಟು ಟೆನ್ಷನ್ ಇರ್ತಿರ್ಲಿಲ್ವಲ್ಲ ಕೃಷ್ಣ ಸರ್ ಅಂದ ರಂಗಯ್ಯ. ನೀನು ಸಲಹೆಗಳನ್ನ ಕೊಡಬೇಡ, ನಾನು ಹೇಳಿದ ಮೇಲೆ ಹೇಳ್ತಿದ್ಯಾ. ಮೊದಲ ದಿನವೇ ಇದನ್ನು ಹೇಳಿದರೆ ಹೋಗಿ ಮಾತನಾಡ್ತಿದ್ದೆ ಅಲ್ವಾ ಎಂದನು ಹಲ್ಲು ಕಡಿಯುತ್ತ. ಓದಿದ ನಿಮಗೆ ಓದಿಲ್ಲದೆ ನಾನು ಹೇಳಿದ್ರೆ ಕೀಳರಿಮೆ ಅಂತ ಹೇಳಲಿಲ್ಲ ಸರ್. ಅಷ್ಟಕ್ಕೂ ಮೊದಲು ನನ್ನ ಮೇಲೆ ಕಿರ್ಚಾಡೋದು ನೆನಪಿದೆಯೇ? ನೀವು ಕೇಳಿದ ಸಿಗರೇಟ್ ಬದಲಿಗೆ ನಾಲಿಗೆ ತಿರುಗದ ಕಾರಣ ಬೇರೆ ತಂದಿದ್ದಕ್ಕೆ. ಆ ದರಿದ್ರ ಅಭ್ಯಾಸ ನನಗಿಲ್ಲದ ಕಾರಣ ನೀವು ಹೇಳಿದ ಅರ್ಥ ಆಗಲಿಲ್ಲ. ನಾನು ಏನೋ ಕೇಳಿದ್ರೆ ಆ ಅಂಗಡಿಯವನು ಇನ್ನೇನೋ ಕೊಟ್ಟು ಸತ್ತ. ನೀವೇನೋ ಬಾಸ್ ತಿಳಿಯದಂತೆ ಸೇದೋದಕ್ಕೆ ಪ್ಲ್ಯಾನ್ ಮಾಡಿದ್ರಿ. ನನಗದೆಲ್ಲ ಬರೋದಿಲ್ಲ ಎಂಬ ವಿಷಯ ಮರೆತು ನನ್ನ ಮೇಲೆ ಅಷ್ಟೊಂದು ಕೂಗಾಡಿದ್ರಿ. ಅಂತಹ ಓದು ಬರಹ ಬಾರದ ನನ್ನ ಸಲಹೆಗಳನ್ನ ಪಡೆದ್ರೆ ನಿಮ್ಮ ರೇಂಜ್ ಏನಾದೀತು ಅಂತ ಸುಮ್ಮನಿದ್ದೆ ಅಂತ ಕೌಂಟರ್ ಕೊಟ್ಟ ರಂಗ. ಸಮಯ ನೋಡಿ ಆಟ ಆಡ್ತಿದ್ಯಾ ಅಂತ ಕೆಂಡ ಮಂಡಲವಾಗ್ತಿದ್ದ ಕೃಷ್ಣನಿಗೆ ಬಾಸ್ ಕಡೆಯಿಂದ ಬರ್ತಿದ್ದ ಫೋನ್ ಕಾಲ್ ಮೃತ್ಯುವಿನ ಕರಿಯಂತೆ ಅಡಿಯಿಂದ ಮುಡಿಯವರೆಗೆ ನಡುಕ ಹುಟ್ಟಿಸ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.